ನಮಸ್ಕಾರ ಎಲ್ರಿಗೂ. ಇವತ್ತಿನ ವಸಂತ ಪಂಚಮಿ ಪೂಜೆ ಮಕ್ಳಿಗೆ ಒಳ್ಳೇದಾಗಲಿ ವಿದ್ಯಾಭ್ಯಾಸಕ್ಕೆ ಅಂದ್ಬಿಟ್ಟು ಮಕ್ಳ ಕೈಲಿ ಪೂಜೆ ಮಾಡಿಸೋಣ ಅಂತ ನೆನ್ನೆನೇ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಅದೇ ಥರ ಬೆಳಗ್ಗೆ ಖುಷಿಯಾಗಿ ಶುರು ಮಾಡಿದೆ ಕೆಲಸನ. 5:30ಗೆಲ್ಲ ಎದ್ದು ಹೊರಗೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು. ಈಗ ಮಾಡೋವಾಗಲೇ ಆದರೆ ಪೂಜೆ ಮುಗಿಯೋಷ್ಟರಲ್ಲಿ ಇಷ್ಟು ಮೂಡ್ ಆಫ್ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇದನ್ನ ಪಾಸಿಟಿವ್ ಆಗಿ ತೊಗೊಳ್ಳ ನೆಗೆಟಿವ್ ಆಗಿ ತೊಗೊಳ್ಳ ಹೇಗೆ ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಏನು ಅಂತ ಮುಂದೆ ಗೊತ್ತಾಗುತ್ತೆ ವಿಡಿಯೋ ನೋಡಿ. ಒಂಥರ ಅಪಶಕುನನ ಅಥವಾ ಅಲ್ವಾ ಏನು ಅಂತ ನೀವೇ ಹೇಳಿ. ಭಾಳ ಬೇಜಾರಾಯಿತು ಒಟ್ಟಿನಲ್ಲಿ. ಇವತ್ತಿನ ದಿನ ಒಳ್ಳೆಯದಾಗಿ ಮುಗಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ನನಗಂತೂ. ಹಾಗೆ ಸೋಷಿಯಲ್ ಮೀಡಿಯಾ ಅಂದರೆ ನನಗೊಂದು ಕೆಟ್ಟ ಅಭ್ಯಾಸ ಇದೆ ಆವಾಗಿಂದಲೂ. ಅದು ಎಲ್ರಿಗೂ ಇರ್ಬೋದು. ಅಯ್ಯೋ ಲೈಕ್ ಕೊಟ್ಬಿಟ್ರೆ ಯಾರಾದರೂ ನೋಡಿಬಿಡ್ತಾರೆ, ನಮ್ಗೆ ಯಾರಾದರೂ ಕಮೆಂಟ್ ಮಾಡಿಬಿಡ್ತಾರೆ, ಈ ಥರ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿದ್ದೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಕೂಡ ತುಂಬ ದಿನ ತೊಗೊಂಡೆ. ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿಕೊಂಡೆ. ಬಟ್ ಏನಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಯಾರಿಗಾದರೂ ಏನಾದರೂ ಮಾಡಬೇಕು ಅಂತ ಇರೋರಿಗೆ ಅಥವಾ ಒಬ್ಬರಿಂದ ಒಬ್ರಿಗೆ ಸಹಾಯ ಆಗುತ್ತೆ. ಇದರಿಂದ ತುಂಬಾ ಕಲ್ತಿದ್ದೀನಿ ನಾನು ಹೇಳಬೇಕಂದ್ರೆ. ನಾನು ಯೂಟ್ಯೂಬ್ ನೋಡ್ಕೊಂಡು ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಅಂದರೆ ನೀವು ನಂಬ್ತೀರಾ? ಅಂದರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ. ಸ್ಟಿಚಿಂಗಲ್ಲಿ ಇತ್ತು ಜ್ಞಾನ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಇದೇ ಸೋಷಿಯಲ್ ಮೀಡಿಯಾದಿಂದ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ವಿಡಿಯೋ ನಿಜವಾಗ್ಲೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಬೆಳಗ್ಗೆನೇ ಒಂಥರ ಮೂಡ್ ಆಫ್ ಅಂತ ಹೇಳಿದ್ನಲ್ಲ, ಹೀಗೆ ಆಗಿದ್ದು. ಮಾಪ್ ಮಾಡುವಾಗ ಕಡ್ಡಿ ತಗ್ಲಿಬಿಟ್ಟು ಪಾಟ್ ಬಿದ್ದೋಯ್ತು. ಬೇಜಾರಾಯಿತು. ಏನು ಮಾಡೋದು, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಣ್ಣೆಲ್ಲ ಗಿಡ ಎತ್ತಿಟ್ಟೆ. ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಯಿತು. ಒಂದೊಂದು ಗ್ಲಾಸ್ ಕಾಫಿ ಕುಡಿದು, ಅದೇನೋ ಅಂತಾರಲ್ಲ ಬಾಲ್ಕನಿಲಿ ಕೂತ್ಕೊಂಡು ಕಾಫಿ ಕುಡಿದ್ರೆ ಎಂಥ ಮೂಡ್ ಆಫ್ ಇದ್ದರೂ ಸರಿ ಹೋಗ್ಬಿಡುತ್ತೆ ಅಂತ, ಅದೇ ಫೀಲಲ್ಲೇ ಶುರು ಮಾಡಿದೆ ಪೂಜೆನ. ಹಾಗೆ ರೆಡಿ ಮಾಡ್ಕೋತಾ ಇದ್ದೆ. ನನ್ನ ಮಗ ಅಂಗಡಿಗೆ ಹೋಗಿದ್ದ, ಎದ್ದು ಓದ್ಕೊತಾ ಇದ್ದ. ಅವನದಾದ್ಮೇಲೆ ಅವ್ನಿಗೊಂದೆರಡು ಕೆಲಸ ವಹಿಸಿದ್ದೆ, ಮುಗಿಸ್ಕೊಂಡು ಬಂದ. ಅವ್ನು ಬರೋಷ್ಟೊತ್ತಿಗೆ ರೆಡಿ ಮಾಡಿ ಕೊಟ್ಬಿಡೋಣ, ಅವ್ನ ಕೈಲಿ ಪೂಜೆ ಮಾಡಿಸೋಣ ಇವತ್ತು ಅಂತ ನನ್ನ ಆಸೆ ಇತ್ತು. ಅದೇ ರೀತಿ ಅಂದ್ಕೊಂಡಂಗೆ ಎಲ್ಲ ಮಾಡಿದೆ. ನಮ್ಮ ಮನೆಯವ್ರು ಎದ್ದು ಬಂದರು. ಅವರು ಇವತ್ತು ತಿಂಡಿ ಕೆಲಸ ಅವ್ರದ್ದೇ ಇತ್ತು. ಚಪಾತಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಚಪಾತಿ ಯಾವಾಗಲೇ ಮಾಡಿದ್ರು ನಮ್ಮ ಮನೇಲಿ ಅವರೇ ಮಿದ್ಯೋದು ಹೊತ್ತೋದು ಎಲ್ಲನೂ. 10 ನಿಮಿಷಕ್ಕೆ ಕಡಿಮೆ ಅಂದರೆ 50 ಚಪಾತಿ ಹೊತ್ಬಿಡ್ತಾರೆ. 50-60 ಅಂದ್ಕೊಳ್ಳಿ. ಚಪಾತಿ, ಬೀಟ್ರೋಟ್ ಪಲ್ಯ ಜೊತೆ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕಲ್ಲ, ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ದೇವ್ರು ರೆಡಿ ಮಾಡಿ ಹೋಗ್ಬಿಡೋಣ, ಒಂದು ಸಮಾಧಾನ, ಆಮೇಲೆ ಮಿಕ್ಕಿದ ಒಳಗೆ ಇದು ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದೆ. ಬಟ್ ಏನಂದರೆ ಒಂದಲ್ಲ ಎರಡಲ್ಲ ಮೂರು ಮೂಡ್ ಆಫ್. ಇವತ್ತು ಮೂರು ಬ್ಯಾಡ್ ಥಿಂಗ್ಸ್ ನಡೀತು. ಹೆಂಗೆ ತೊಗೊಳ್ಳಿ, ಇದನ್ನ ಪಾಸಿಟಿವ್ ಆಗಿ ತೊಗೊಳ್ಳ ನೆಗೆಟಿವ್ ಆಗಿ ತೊಗೊಳ್ಳ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಇವತ್ತಿನ ಸಂಜೆ ಹೆಂಗೆ ಕಳೆದ್ಬಿಡ್ತೀನೋ ಅಂತ ಅನ್ನಿಸ್ತಾ ಇದೆ. ಯಾವುದು ಅಂತ ಹೇಳ್ತೀನಿ ಹಂಗೆ ನೋಡಿ. ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾರಿಗೂ ತಲುಪ್ತಾ ಇಲ್ಲ. ನಾನು ಶ್ರಮಪಟ್ಟು ಮಾಡ್ತಿದ್ದೀನಿ, ಏನೋ ಒಂದು ಮಾಡಬೇಕು ಅಂತ ಆಸೆ. ನನಗೂ ಸಪೋರ್ಟ್ ಮಾಡಿ. ಹೇಳಿದ್ನಲ್ಲ, ನಾನೇ ಯಾರಿಗೂ ಲೈಕ್ ಕೊಡ್ತಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿರಲಿಲ್ಲ. ಎಲ್ಲಿ ನಮಗೆ ಇದಾಗುತ್ತೋ ಅಂತ. ಬಟ್ ಹೆಣ್ಮಕ್ಳಿಗೆ ಆ ಶಕ್ತಿ ಇದೆ ಗುರು. ಏನೇ ಬಂದರೂ ನಾವು ಅಂದರೆ ಮುಳ್ಳಂತಿರೋರಿಗೆ ಮುಳ್ಳಾಗ್ಬಿಡ್ತೀವಿ, ಹೂನಂತಿರೋರಿಗೆ ಹೂವಾಗಿರ್ತೀವಿ. ಹಂಗಿರುವಾಗ ಧೈರ್ಯವಾಗಿ ನಾವು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಏನೂ ತೊಂದರೆ ಇಲ್ಲ. ಇದೊಂಥರ ಕಲಿಯೋರಿಗೆ, ಈ ಉತ್ಸಾಹ ಇರೋರಿಗೆ ಭಾಳನೇ ಹೆಲ್ಪ್ ಮಾಡುತ್ತೆ. ಸೊ ನಾನಂತೂ ಇವಾಗ ಕಲ್ತಿದ್ದೀನಿ. ಎಲ್ಲರಿಗೂ ನಾನು ಕಲ್ತ್ಕೊತೀನಿ. ನನಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಂತ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚಪಾತಿ ಎಲ್ಲ ಒತ್ತುತ್ತಾಯಿದ್ರು ನಮ್ಮ ಮನೆಯವರು. ಮತ್ತೆಗೆ ಬೀಟ್ರೋಟ್ ಸಿಪ್ಪೆ ಅವ್ರಿಗೆ ಕೊಟ್ಟಿದ್ವಿ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಮಧ್ಯದಲ್ಲಿ ಪೂಜೆಗೆ ರೆಡಿ ಆಗ್ತಾಯಿದ್ದೆ. So long, we've been waiting for this time to begin. We ain't getting any older. I kinda feel a little younger. ಇನ್ನು ಇದು ನನ್ನ ಕೈಯಾರೆ ಮಾಡಿರೋ ಆನೆ. ಇದು ಐಶ್ವರ್ಯ ಸಂಕೇತ. ಇದನ್ನು ಬಾಗಿಲಲ್ಲಿ ಇಡೋದ್ರಿಂದ ಐಶ್ವರ್ಯನ ಅದು ಸ್ವಾಗತಿಸುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಗಳಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರಾ, ಫಸ್ಟ್ ವೆಲ್ಕಮ್ ಮಾಡೋದು ಆನೆಗಳೇ. ಸೊ ಪೂಜೆ ಮುಗಿಸಿ ಹೊರಡೋಷ್ಟೊತ್ತಿಗೆ ಗೊತ್ತಾಯಿತು, ನಮ್ಮ ಆಟೋಲಿ ಇದ್ದಿದ್ದು ಬ್ಯಾಟ್ರಿನೇ ಯಾರೋ ಕದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಂಥ ಕಚಡ ಜನಗಳಿರ್ತಾರೆ ನೋಡಿ.
ಆಟೋದವರು 3 ಅವರ್ 2 ಅವರ್ ದುಡಿದ್ರೆ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅಂಥದ್ರಲ್ಲಿ ಇಂಥ ಕಚಡ ಜನಗಳಿರ್ತಾರೆ ನೋಡಿ, ಪಾಪ ಅವ್ರು ಅದಕ್ಕೆ ಕಾರಲ್ಲಿದ್ದಿದ್ದು ಬ್ಯಾಟ್ರಿ ತೆಗೆಸಿ ಆಟೋಗೆ ಹಾಕಿಸ್ಕೊತಾ ಇದ್ದಾರೆ. ಎಂಥ ಜನ ಇರ್ತಾರೆ ನೋಡಿ. ಸರಿ, ಅವ್ರಿಗೆ ಧೈರ್ಯ ಹೇಳಿ ನಮ್ಮ ಕೆಲಸ ಮುಂದುವರ್ಸಿದ್ವಿ, ಅಂಗಡಿಗೆ ಹೊರಡಬೇಕಲ್ಲ, ಅನ್ನ ಸಾಂಬಾರು ಮಾಡಿ ಡಬ್ಬಿಗೆ ಹಾಕ್ಕೊಂಡು ಉಳಿದಿದ್ದ ಪಾಯಸನೆಲ್ಲ ಅವ್ರಿಗೆ ಧೈರ್ಯ ಹೇಳಿ ಬಂದರೆ ನನಗೆ ಮೂಡ್ ಆಫ್ ಆಯಿತು ನೋಡಿ. ಬಾಗಿಲಿಗೆ ಅವಾಗ ತಾನೇ ಇಟ್ಟಿದ್ದಿದ್ದ ಆನೆನೇ ಹೊಡೆದೋಯ್ತು. ಎತ್ತಿಡುವಾಗ ಕೆಳಗೆ ಬಿದ್ದು ಹೊಡೆದೋಯ್ತು.